ಸುಶೀಲಾ ಅಲ್ಲ? ಹೌದು. ಓ ಸುಶೀಲಾ, ಓಯ್ ಗಿರಿಜಾಕ, ನೀನ? ನಾನು ಯಾರು ಹೋಗತ್ತಾರ ಅಂತ ನೋಡತ್ತೀನಿ. ಎಲ್ಲಕ್ಕ ಏನ್ ಅಂಗಡಿಗೆ ಹೋಗತಿ? ಇಲ್ಲವ, ನಿಮ್ಮ ಮನೆಗೆ ಬರಾತಿದ್ನಿ ನೋಡ. ಅದ ನಾಟಿ ಮಾಡಾಕಿನ ಯಾವತ್ತು ಹೋಗೋದು ಕೇಳ್ಕೊಂಡು ಹೋಗೋಣ ಅಂತ ಬರಾತಿದ್ನಿ. ನೀನೇನು ಈ ಕಡೆಗೆ ಇಲ್ಲಿ ಮಠ ಬಂದಿದ್ದಿ ಬಿಡಾಡಿ ಹೋದಂದೆ. ನಮ್ಮ ಮನೆಗೆ ಬರಕ್ ಆಗೋದಿಲ್ಲ ನಿನಗೆ? ಒಂದೆರಡು ಹೆಜ್ಜೆ ಇಟ್ಟರೆ ನಮ್ಮ ಮನೆ ಐತೆ, ಬಂದು ಹೋಗೋದು ಬಿಟ್ಟು. ಇರ್ಲಿ ಇರ್ಲಿ, ಯಾಕೋ ಏನು ಎಲ್ಲರೂ ಬರೋದ ಬಿಟ್ಬಿಟ್ಟಿರಲ್ಲ ನಮ್ಮ ಮನೆಗೆ. ಹಂಗೇನಿಲ್ಲಕ್ಕ, ಬರ್ತಿದ್ನಿ, ಮನೆ ಕೆಲಸ ಇದಾವ, ಅದಕ್ಕೆ ಹೋಗತ್ತೀನಿ ನೋಡಿ. ನಾನು ಬರ್ತಿದ್ದಿಲ್ಲ, ಅವೇನೋ ಡ್ರೆಸ್ ಚೂಡಿದಾರ ಅಂತ ಕೂಗ್ದಂಗಾತೆ. ಒಂದೆರಡು ಹೊಸ ಪೆಟ್ಟಿಕೋಟ್ ಬೇರೆ ತಗೋಬೇಕು. ತಡಿ ನೋಡೋಣ ಇದಾವ ಅಂತ ನೋಡೋಣ ಅಂತ ಬಂದಿ ನಾನು. ಬರೀ ಅವು ಹುಡುಗಿರೋ ಡ್ರೆಸ್ ಪ್ಯಾಂಟ್ ಅವ ಇದಾವಕ್ಕ. ಅದಕ್ಕೆ ನೋಡಿ ಈಗ ಮನೆ ಕಡೆಗೆ ಹೋಗತ್ತಿದ್ನಿ, ನೀನು ಮಾತಾಡ್ಸ್ತೀನಿ ನೋಡಿ. ಡ್ರೆಸ್ಗಳು ಏನವ? ನಾನು ಬಿಡು ಹಂಗೆ ಏನಾದರೂ ಬಂದಿರ್ತಾವ ಅಂತ ಅನ್ಕೊಂಡು ಗಪ್ಪದ್ನವ. ತಡಿ, ಎಲ್ಲಿದ್ದಾನವನೇ? ನಮ್ಮ ಹುಡುಗಿಯರು ತಗೋತಾರ, ಕೇಳ್ತೀನಿ ತಡಿ. ಅವ ಆರ್ತಿಗೆ ಡ್ರೆಸ್ ತಗೋತೀನಿ ಅನ್ನತಿದ್ಲು. ಮತ್ತು ನಾಳೆ ಸಂತೆಗೆ ಹೋಗ್ತೀವಲ್ಲ, ಏನು ಸಂತೆಗೆ ಬರ್ತಿ? ಈಗ ಈ ಕಡೆಯಿಂದ ಆಸೆ ಹೋದ ನೋಡು. ನಿಮ್ಮ ಓಣಿ ಕಡೆಗೆ ಹೋಗತಾನೆ ಇರ್ಬೇಕು, ನೋಡಿ ಹೋಗ್ರಿ. ಸಂತೆಗೇನು ಬರಲಕ್ಕ ಇದಾವ ಅವು ಇವು, ಮತ್ತು ತರಕಾರಿ ಒಂದೆರಡು ತರಕ್ಕೆ, ಮತ್ತು ಇನ್ನೇನು ಪಟ್ನಕ್ಕೆ ಹೋಗೋದು ಹೆಂಗೋ ಕುಟ್ಟು ನಡೀತೈತೆ. ಮುಂದಿನ ವಾರ ಹೋಗೋಣ ತಗೋ. ಈ ಓಣಿ ಕಡೆಗೆ ನೋಡ್ತೀನಿ ತಡಿಯವ, ಇದ್ರೆ ಕರ್ಕೊಂಡು ಹೋಗ್ತೀನಿ ಮನೆ ಕಡೆಗೆ. ಅದ ಏನು ನಾಟಿ ಮಾಡಕ್ಕೆ ಯಾವತ್ತು ಹೋಗೋದು, ಏನು ಹೇಳ ಇಲ್ಲಲ್ಲ ನೀನು? ಅದೇ ಹೇಳಕ್ಕ ನಿಮ್ಮ ಮನೆ ಕಡೆಗೆ ಬರೋಣ ಅನ್ಕೊಂಡು ನಾನು ರಾತ್ರಿಗೆ. ಮತ್ತು ನೀನ ಬಂದು ಚಲೋ ಆತ್ ತಗೋ. ನಾಳೆ ಇನ್ನೇನು ಮತ್ತು ಸಂತೆಗೆ ಹೋಗ್ತೀರಿ. ನಾಡಿದ್ದು ಹೋಗೋದಿದ್ರೆ ಹೆಂಗಾದ್ರೆ ಯಾಕಿರ್ಲಿ, ರಾತ್ರಿಗೆ ನಮ್ಮ ಹುಡುಗನ ಕೈಯಾಗಿ ಹೇಳಿ ಕಳಿಸ್ತೀನಿ ತಗೊಳಕ. ಆತ, ಹೇಳಿ ಕಳಿಸ್ ನೋಡೋಣ. ಬರ್ತೀನಿ. ತಡಿಯವ, ನೋಡೋಣ. ಮತ್ತೆ ಎಷ್ಟ್ಲಾಗಾದ್ರೆ ಹೋಗಿದ್ದ ನಾನು, ಹೋಗಿ ಕರ್ಕೊಂಡು ಹೋಗ್ತೀನಿ ಅವನಿಗೆ. ಆತ ತಗೋ, ಬರ್ಲಾ? ಆತಕ್ಕ, ಈಗ ಹೋದ ನೋಡಿ, ಇಲ್ಲೇ ಇರ್ತಾನೆ ನೋಡು. ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಏನು ಮಾಡತ್ತೀರಿ? ಎಲ್ಲರದು ಚಾ ಊಟ ಎಲ್ಲ ಆತ್ರಿ? ನಮ್ದು ಇನ್ನೂ ಏನಾಗಿಲ್ಲ, ಆಮೇಲೆ ಮಾಡ್ಬೇಕು ನೋಡ್ರಿ. ಇಲ್ಲೇನೋ ನಮ್ಮ ಊರಾಗ ಡ್ರೆಸ್ ಮಾರ್ಕೊಂಡು ಬಂದಿದಾರಂತ್ರಿ. ಯಾ ಕಡೆಗೆ ಹೋದ ಏನು, ಅವನಿಗೆ ಹುಡ್ಕೊಂಡು ಹೋಗ್ಬೇಕು ನೋಡ್ರಿ. ನೀವೇನಾದ್ರೂ ನೋಡಿದ್ರಿ? ಎಲ್ಲಿದ್ದಾನೆ? ಈಗ ಈ ಕಡೆ ಮನೆಗೆ ಹೋದ? ಆತಡ್ರಿ, ಹೋಗಿ ಕರ್ಕೊಂಡು ಹೋಗ್ತೀನಿ. ಮತ್ತು ಆರ್ತಿಗೆ ಬಾರವ ಡ್ರೆಸ್ ಕೊಡ್ಸ್ಕೊಂಡು ಬರ್ತೀನಿ ಅಂತಂದ್ರು ಸಂತೆಗೆ ಬರೋದಿಲ್ಲ ಅನ್ನತ್ತಾಳೆ. ಮತ್ತೆ ಹೆಂಗೋ ಬಿಡು, ಪ್ಯಾಂಟ್ ವೀಲು ಎಲ್ಲ ಇದ್ರಾಗ ಸಿಕ್ಕಿದ್ರೆ ಮತ್ತೆ ಕೊಡ್ಸೋದ್ರೆ ಕೊಡಿಸ್ತಾಳ್ದಂಗ ಅಲ್ಲ. ಆತತ್ರಿಪ್ಪ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದುವರ್ಸೋಣ. ಬರ್ರಿ ನೋಡ. ಚೂಡಿದಾರ, ಕುರ್ತಿ, ಸ್ಕರ್ಟ್, ಲಗಿನ್ಸ್, ವೇಲ್, ಪ್ಯಾಂಟು. ಬರ್ರಿ ಅಕ್ಕ ಬರ್ರಿ. ಚೂಡಿದಾರ, ಕುರ್ತಿ, ಪ್ಯಾಂಟ್, ಸ್ಕರ್ಟ್, ಲಗಿನ್ಸ್, ವೇಲ್ ಇಷ್ಟು ಕಡಿಮೆ ಬೆಲೆಗೆ ನಿಮ್ಮ ಊರಿಗೆ ಬಂದೈತೆ. ಜಲ್ದಿ ಆಫರ್ ಮೇಲೆ ತಗೋ ಬರ್ರಿ. ಯಾರೋ ಬಂದ್ರಪ್ಪ, ಹೆಂಗೋ ಸೆಕೆಂಡ್ ಬೋನ್ಗೆ ಆಗ್ತೈತೆ. ಫಸ್ಟ್ ಬೋನ್ಗೆ ಅಂತೂ ವೇಲ್ ತಗೊಂಡ್ರು, ಸೆಕೆಂಡ್ ಬೋನ್ಗೆ ಇಲ್ಲಿ ಟಾಪ್ಸ್ ಚೂಡಿದಾರ ಏನಾದ್ರು ಒಂದು ತಗೊಂಡ್ರೆ ಜಲ್ದಿ ಎಲ್ಲ ಮಾರಿ ಸೇಲ್ ಮಾಡಿ ಹೋಗ್ತೀನಿ. ಬರ್ರಿ ಅಕ್ಕ ಬರ್ರಿ, ಆಫರ್ ಬಂದೈತೆ ಬರ್ರಿ ನಿಮ್ಮ ಊರಾಗ. ನೋಡ್ ಬರ್ರಿ ಅಕ್ಕ, ಯಾವ್ದು ಬೇಕು ಹೇಳ್ರಿ, ಒಂದು ರೇಟ್ ಮಾಡಿ ತಗೊಳ್ರಿ, ಕೊಡ್ತೀನಿ. ಟಾಪ್ ಬೇಕಾ, ಏನು ಸ್ಕರ್ಟ್ ಬೇಕಾ, ಚೂಡಿದಾರ್ ಬೇಕಾ? ಆದರೆ ಇರೋ ಸೈಜ್ ನನ್ನ ಹತ್ರಕ್ಕೆ ಇದಾವ ಇಲ್ಲ, ನೋಡ್ಬೇಕು. ಅಕ್ಕ ನಿಮ್ಗೆ ಡಬಲ್ ಎಕ್ಸೆಲ್ ಆಗ್ತಾವ್ರಿ? ಇವಾಗ ಬೇರೆ ಫ್ಯಾಷನ್ ಅವು ಇವು ಡ್ರೆಸ್ಗಳು ಬರತ್ತಾವ, ಅದರದ್ದು ಹೆಸರು ಇರ್ಬೇಕು. ತೋರ್ಸಿ, ಯಾವ್ದಾದ್ರೆ ಇರ್ಲಿ ತೋರ್ಸಿ. ಆಗ್ತೈತಾ? ಇವ್ರಿಗೇನೋ 4XL ಆಗ್ತೈತೇನೋ ಅನಿಸ್ತೈತೆ ನನಗೆ. ಡಬಲ್ ಎಕ್ಸೆಲ್ ಅಕ್ಕ ನಿಮ್ಮ ಕರೆಕ್ಟ್ ಸೈಜ್ ಅದ ಅಲ್ರಿ? ಏನು ಸೈಜಾ? ಈ ಬೇಡ ನನ್ನ ಸೈಜ್ ತಗೊಂಡು ಏನು ಮಾಡ್ತಾನೆ? ಏನು ಡ್ರೆಸ್ ಹಾಕೊಳ್ಳೋಗತ್ತೆ ಕಾಣತೀನಿ ನಿಮ್ಮ ಕಣ್ಣಿಗೆ? ಯಾಕೆ ಡ್ರೆಸ್ಗಳು ಇಲ್ಲೇನಪ್ಪ? ಡ್ರೆಸ್ಗಳು ಚಲೋ ತೋರಿಸಿ. ಇವಾಗೇನೋ ಫ್ಯಾಷನ್ ಏನು ಬಂದಿದ ನೋಡಿ, ಆ ಟಾಪ್ ಡ್ರೆಸ್ ಅಂತವು ಇಂಥವು ಮ್ಯಾಲ್ ಪ್ಯಾಂಟ್ ಇರೋ ಅಂಥವೆಲ್ಲ ತೋರಿಸಿ. ಇವರಿಗೆ ಅಂಕಲ್ ಅಂತ ಪ್ಯಾಂಟ್ ಬೇಕಾ? ಡ್ರೆಸ್ ಇದಾರೆ ಅಕ್ಕ, ಅದೇ ನಿಮ್ಮ ಸೈಜ್ ಬೇಕಲ್ರಿ? ಸೈಜ್ ಇದ್ರೆ ನಾನು ತೋರಿಸ್ತೀನಿ ಎಲ್ಲ ಸೈಜ್, ಯಾವ್ದಾದ್ರು XL, ಡಬಲ್ XL, S, M ಯಾವ್ದಾದ್ರು ಒಂದು ಸೈಜ್ ಇರ್ತೈತಲ್ರಿ, ಅದ ಹೇಳ್ರಿ ಅನ್ನತೀನಿ. ಡ್ರೆಸ್ ಒಳಗೂ ಅಂತ ಇರ್ತಾವೇನು? ಏನದು ಗೊತ್ತಾಗೋದಿಲ್ಲ ನನಗೆ. ಡ್ರೆಸ್ ನನಗಲ್ಲ, ನಮ್ಮ ಸೊಸೆಯರು ಇದಾರೆ ಮನ್ಯಾಗ, ಅವ್ರಿಗೆ ಬೇಕು. ಅದಕ್ಕೆ ನಾನು ನೋಡಿದ್ನಿ, ಚಲೋ ಇದ್ರೆ ನಿಂಗೆ ಕರ್ಕೊಂಡು ಹೋಗೋಣ ಮನೆಗೆ ಅಂತ ಕೇಳಿದ್ನಪ್ಪ. ನಾನೇನು ಡ್ರೆಸ್ ಹಾಕೊಳ್ಳೋಗತ್ತೆ ಕಾಣತೀನಿ ನಿನ್ನ ಕಣ್ಣಿಗೆ? ನಮ್ಮ ಊರಾಗದು ಡ್ರೆಸ್ ಎಲ್ಲ ಏನು ಹಾಕೊಳ್ಳೋದಿಲ್ಲ ನಾವು ಹೆಂಗಸ್ರು. ಅಯ್ಯೋ ಸಾರಿ ರೀ ಅಕ್ಕ, ನಿಮ್ಗ ಅಂತ ಅನ್ಕೊಂಡಿದ್ನಿ ನಾನು. ಅದು ಬೇರೆ ಸೈಜ್, ಲಾಸ್ಟ್ ಸೈಜ್ ಡಬಲ್ XL ಐತೆ ನಮ್ಮ ಹತ್ರಕ್ಕೆ. ತಗೊಳ್ರಿ, ಚಲೋ ಕ್ವಾಲಿಟಿ ಇದಾವ ತಗೊಳ್ರಿ, ಕೊಡ್ತೀನಿ ಕಡಿಮೆ ರೇಟಿಗೆ ಹಾಕಿ. ಆತತೆ ಕ್ವಾಲಿಟಿ ಇದಾವ ಅಂತಂದ್ರೆ ಬಾ ತಗೋತಾರ್ರಿ. ನೋಡು ಕಡಿಮೆಗೆ ಹಾಕಿ ಕೊಡ್ಬೇಕು ನೋಡು. ಮತ್ತೆ 500 600 ಹಂಗೆ ಹೇಳಿದಿ ಅಂದ್ರೆ ಎಷ್ಟಕ್ಕೆ ತಗೋತಾರೆ ಇವ್ರು? ನಾನು 700 ರೂಪಾಯಿ ಹಂಗೆ ಹೇಳಿದ್ರೆ ಮತ್ತೆ ಇಲ್ಲಿಂದ ವಾಪಸ್ ಕಳಿಸ್ಬಿಡ್ತಾರೆ ಇವ್ರು. ಹೆಂಗೋ ಒಂದು ರೇಟ್ ಹೆಚ್ಚು ಕಡಿಮೆ ಹಾಕಿ ಕೊಟ್ಟು ಬರ್ತೀನಿ. ಅದಕ್ಕಿಂತ ಒಳಗೆ ಇದಾವ ತಗೊಳ್ರಿ. ಆತತ್ ಬಾ ಹೋಗೋಣ.
ಚೂಡಿದಾರ ಕುರ್ತಿ ಸ್ಕರ್ಟ್ ವೇಲ್ ಲೆಗಿನ್ಸ್ ಪ್ಯಾಂಟು. ಓ ಯಾಕ ಏನ್ ಹೇಳ ಬಾ ಬಿಸ್ಲಾಗ ಏನ್ ಮಾಡತ್ತಿ ಹೋಗೋಣ ತಡಿ ಹೋಗೋಣ ಮತ್ತ ಒಣಗಿರೋ ಟ್ಯಾಂಕಿ ಮುರಿದ್ರ ಹೊಸ ಚಿಗುರು ಹೊಡಿತೈತೆ ನೋಡು ಹುಡುಗರ ಏನ ಮುರಿದಿಟ್ಟಿದಾರ ಆಮೇಲೆ ಸಂಜೆ ಮುಂದೆ ಮಾಡಿದ್ರೆ ಹಾಕಿದ್ ಬಾ ಬಿಸ್ಲಾಗ ನಿಂತ್ಕೊಂಡು ಯಾಕೆ ಇದ್ ಮಾಡ್ತಿ ಅವೇನೋ ರಂಗೋಲಿ ಕಲಿಸ್ತೇನೆ ಅಂದಿದ್ದಿ ನೆನ್ಪೈತಾ ಆಮೇಲೆ ಅಂದ್ರೆ ಅಲ್ಲ ಇರ್ತೈತೆ ಅದೇ ತಡಿ ಒಂದ್ ಸ್ವಲ್ಪ ಮುರಿದ್ ಬರ್ತೀನಿ ಇದೇನ್ ಭಾಳ ಇಲ್ಲ ಅಲ್ಲಲ್ಲ ಒಂದ್ ಸ್ವಲ್ಪ ಟ್ಯಾಂಕಿ ಮುರಿದ್ರ ಹೊಸ ಚಿಗುರು ಬರ್ತೈತೆ ಅದು ನೋಡಿ ಎಷ್ಟು ಚಂದ ಹೂ ಬಿಡಾತಾವು ಇಲ್ಲಿ ನನ್ನ ದಾಸವಾಳ ಹೂವನ ಆಗತಾವ ನಮ್ಗೆ ಬುಕ್ಕು ಪೆನ್ಸಿಲ್ ಅದು ತಗೋ ಹೋಗಿ ಬರ್ತೀನಿ ನಾನು ಇಲ್ಲ ಬಾ ಜೊತೆಗೆ ಹೋಗೋಣ ಮತ್ತಿರು ಹೋಗೋಣಂತೆ ಆ ತಗೋ ಜಲ್ದಿ ಬಾ ಅಕ್ಕನಲ್ಲಿ ಇವತ್ತೇನೋ ಕಡಿಮೆ ಆಗೈತಲ್ಲ ಹೌದು ಹೂವ ಯಾಕೆ ಇವತ್ತು ಹೂವು ಮಾಡ್ಕೊಂಡಿಲ್ಲ ಅಕ್ಕ ಅಲ್ಲಿ ಗುಲಾಬಿ ಹೂ ಬಿಟ್ಟೈತೆ ತಡಿ ಡಿಯರ್ ಗುಲಾಬಿ ಸಾರಿ ಇವತ್ತು ನಮ್ಮ ಅಕ್ಕನ ಮುಡಿಯಲ್ಲಿ ಮುಡ್ಸೋಕ್ಕೋಸ್ಕರ ನಿಮ್ಮನ್ನು ಕಿತ್ತೆ ಓಕೆನಾ ಏನದೆ ಇದಾ ಗುಲಾಬಿ ಹೂ ಅಕ್ಕ ಅದನ್ನ ಕಿತ್ಕೊಂಡಿ ಗಿಡದಾಗ ಇರ್ಲಿ ಚಂದ ಕಾಣ್ತೈತ ಹಂಗ ಬಿಟ್ಟಿದ್ನಿ ನಾನು ಈ ಗುಲಾಬಿ ಹೂ ಅಲ್ಲೆಲ್ಲೋ ಗಿಡದಲ್ಲಿ ಒಣಗೋಗೋದಕ್ಕಿಂತ ನಿನ್ನಂತ ಸುಂದರವಾದ ಚಲುವೆ ಮುಡಿಯಲ್ಲಿ ಇದ್ದು ಒಣಗೋಗೋದಕ್ಕೂ ಅದೃಷ್ಟ ಮಾಡಿರ್ಬೇಕಕ್ಕ ಆರ್ತಿ ನೀನಂತ್ರ ನೀನು ಚೂಡಿದಾರ ಕುರ್ತಿ ಸ್ಕರ್ಟ್ ಲೆಗಿನ್ಸ್ ವೇಲ್ ಪ್ಯಾಂಟು. ಐ ಅಲ್ಲಿ ನೋಡಕ್ಕ ಅತ್ತೆ ಯಾರಿಗೋ ಕರ್ಕೊಂಡ್ ಬರತೈತೆ ಬರ್ತಾ ಇರ್ತಾರ ಅವ್ರೇನ್ ತಿಂಗಳದಾಗ 2-3 ಸತಿ ಅದಕ್ಕೆ ಕರ್ಕೊಂಡ್ ಬರತೈತಿ ನೀನ್ ಬೇರೆ ಇಲ್ಲ ನಂಗೆ ಬೇಡ ಅಂದೆಲ್ಲ ಡ್ರೆಸ್ ಇನ್ನೇನು ದುಡ್ಡು ಕೊಟ್ಟು ಕಳ್ಸೋದಂತ ಕರ್ಕೊಂಡ್ ಬರ್ತಿರ್ಬೇಕು ಬಾ ನೋಡೋಣ ಗಂಗಾ ಡ್ರೆಸ್ ಬಂದಿದಾವ ನೋಡ್ರವ ಹೌದ್ರಿ ಎಷ್ಟಂತೆ ಎಷ್ಟ ಏನವ ಕೇಳಾಕ್ ಹೋಗಿಲ್ಲ ನಾನು ತಗೊಳ್ರಿ ಒಂದ್ ರೇಟ್ ಮಾಡಿ ತಗೊಳ್ಳೋಣ ಒಟ್ಟ 500 ರೂಪಾಯಿ ಒಳಗ ಇದಾವ ಅಂತ ಅಂದ ಅದಕ್ಕೆ ಕರ್ಕೊಂಡ್ ಬನ್ನಿ ನೋಡಿ ಕಲರಿನ ಎಲ್ಲ ಚಂದ ಚಂದ ಇದಾವ ನೋಡಿ ಇದೇನ್ ಸ್ಕರ್ಟ್ ನಮ್ ಸೈಜನು ಇದಾವು ಇದ್ ನೋಡಕ್ಕ ಪುಟ್ಟಿಗೆ ಡ್ರೆಸ್ ಚಂದ ಐತಲ್ಲ ಈಗ ತಗೋತಿರೋದ್ ಪುಟ್ಟಿಗಲ್ಲ ನೀನ್ ನೋಡಿದ್ ಸ್ಕರ್ಟ್ ತಗೋತಿ ಸ್ಕರ್ಟ್ ಅಂತ ತಗೊಂಡ್ರೆ ಅದ್ರ ಟೀ ಶರ್ಟ್ ಬೇಡ ನನ್ನ ನೋಡಿದ್ರೆ ಯಾವ್ದು ಇಲ್ಲ ಬೇಡ ಡ್ರೆಸ್ ಅಷ್ಟ ಅದು ಒಂದ ಡ್ರೆಸ್ ಬಾಳು ಬೇಡ ಇದು ಪುಟ್ಟಿಗೆ ತಗೊಳಕ ಚಂದ ಕಂತಾಳ ಅವಳು ನೋಡು ಬ್ಲೂ ಕಲರ್ ವೈಟ್ ಫ್ಲವರ್ ಬಂದಿದಾವ ಎಷ್ಟು ಚಂದ ಐತೆ ಅವಳಿಗೇನು ಸದ್ಯಕ್ಕೆ ಬೇಡ ಇಂಥವ್ 4-5 ಇದಾವೆ ಎಲ್ಲ ಹಾಕೋತಾಳ ಅವಳು ಸುಮ್ಮನೆ ತಗೊಳ್ಳೋದು ಇಡೋದ ಆಕೈತೆ ಹಾಕೊಳ್ಳೋದಿಲ್ಲ ಏನಿಲ್ಲ ನೀನು ತಗೋ ಮೊದಲು ಹೇಳ್ತೀನಿ ಚೆನ್ನಾಗಿದಾವ ನೋಡಿ ಡ್ರೆಸ್ ಕಲರು ಆ ಕಡೆಗೆ ನೋಡಮ್ಮ ಈ ಕಡೆಗೆಲ್ಲ ಸಣ್ಣ ಮಕ್ಕಳು ಸ್ಕರ್ಟ ಇದಾವು ಹಂಗ ಇರ್ರಿ ಅಕ್ಕ ತಿರುಗಿಸ್ತೀನಿ ವಾವ್ ಚಂದ ಐತ್ ನೋಡಿದೆ ಆರ್ತಿ ಇದ್ ನೋಡಿ ಪಿಂಕ್ ಕಲರಾ ಇದಾ ಬಿಡಕ್ಕ ಕಲರ್ ಅವೇನ್ ಬೇಡ ಇದ್ ನೋಡು ಬ್ಲೂ ಕಲರ್ ಚಂದ ಐತ್ ನೋಡಿದೆ ವೈಟ್ ಡಿಸೈನ್ ಬಂದೈತೆ ವೇಲ್ ಒಂದ ಇದ್ದಂಗೆ ಐತೆ ಪ್ಯಾಂಟ್ ಇಲ್ಲ ಅಣ್ಣ ಇದ್ರಲ್ಲಿ ಪ್ಯಾಂಟ್ ಇಲ್ಲ ಬ್ಲೂ ಕಲರ್ ಐತಲ್ಲ ಯಾವ್ದು ಸೆಟ್ ಅಲ್ಲ ಹಾ ಹೌದ್ರಿ ಅಕ್ಕ ಅದ್ರಲ್ಲಿ ಪ್ಯಾಂಟ್ ಇಲ್ಲ ವೇಲು ಟಾಪ್ ಒಂದೈತೆ ಹೌದಾ ಏನ್ ಕಾಸ್ಟ್ ಇವು ಆ ಸೆಟ್ ನಿಮ್ಗೆ 700 ರೂಪಾಯಿ ಬೀಳ್ತೈತ್ರಿ ಮತ್ತು ಈ ಕಡೆ ಪ್ಯಾಂಟು ವೇಲ್ ಸೇರ್ಸೈತಲ್ಲ ಅದು 900 ರೂಪಾಯಿ ಬೀಳ್ತೈತ್ರಿ ತಗೋರಿ ಹೆಚ್ಚು ಕಡಿಮೆ ಹಾಕೊಡ್ತೀನಿ ಇರು ಏನು ಅವಾಗಲೇ ಏನಂದೆ ನೀನು 500 ರೂಪಾಯಿ ಒಳಗೆ ಇದಾವ ಅಂತಂದೆ ಈಗ ಇಲ್ಲಿ ಬಂದು ನೋಡಿದ್ರೆ 900 ರೂಪಾಯಿ 800 ರೂಪಾಯಿ 700 ರೂಪಾಯಿ ಅನ್ನತಿ ಇಷ್ಟು ರೇಟಿನ ಆದ್ರೆ ಬೇಡಪ್ಪ ಸುಮ್ಮನೆ ಮತ್ತೆ ಬಂದವ್ರ ಹತ್ರ ತಗೊಳ್ಳೋದು ನೀನು ಅಂಗಡಿ ಒಳಗೆ ತಗೊಳ್ಳೋದು ಅಂತ ಇಲ್ಲಿ ತಗೊಳ್ಳೋದು ಅಂತ ಹಾಕೈತಲ್ಲ ಇಲ್ರಿ ಅಕ್ಕ ನಾನು ಹೇಳಿದ್ದು ಕುರ್ತಿ ಪ್ಯಾಂಟ್ ಟಾಪ್ ಲೆಗಿನ್ಸ್ ವೇಲ್ ಇವು 500 ರೂಪಾಯಿ ಒಳಗಿದಾವ ಅಂತ ಹೇಳಿದ್ನಿರಿ ಸೆಟ್ ಎಲ್ಲ ಅಷ್ಟು ಕಡಿಮೆ ರೇಟಿಗೆ ಬರೋದಿಲ್ರಿ ಬೇಕಿದ್ರೆ ನೀವು ಅಂಗಡಿ ಒಳಗೆ ಕೇಳಿ ನೋಡಿ ತಗೊಳ್ರಿ ಸೆಟ್ಟು ನೀವು ಅಂಗಡಿ ಒಳಗೆ ಕೇಳಿದ್ರೆ 1500 ರೂಪಾಯಿ ಕಡಿಮೆ ಕೊಡೋದಿಲ್ಲ ನಾನು ನಿನ್ನೆಲ್ಲ ಹೋಗಿದ್ದೆ ಅವಾಗ ಕೇಳಿ ಬಂದಿದ್ದೀನಿ ಭಾಳ ರೇಟ್ ಇದಾವ ಇನ್ನು ನಾವ 700 ರೂಪಾಯಿ 800 ರೂಪಾಯಿ ಇವು ಕಡಿಮೆ ಕೊಡತ್ತೀವ್ರಿ ಏನೇ 700 ರೂಪಾಯಿ 800 ರೂಪಾಯಿ ಕಡಿಮೆ ಆಗ್ತದೆ ಬ್ಯಾಡ ಬಿಡಪ್ಪ ಗಂಗಾ ಬ್ಯಾಡ ಬಿಡವ ಯಾಕೋ ಭಾಳ ರೇಟ್ ಹೇಳತ್ತಾನೆ ನಾಳೆ ನೋಡೋಣ ತಗೋ ಆರ್ತಿ ಬರುವಂತೆ ತಗೊಳ ಪಟ್ನಕ್ಕೆ ಹೋಗಿ ತಗೊಂಡ್ ಬರ ತಗೊಳ್ರಿ ಅಕ್ಕ ಈಗ ತಗೋತೀನಂತ ಕರ್ಕೊಂಡು ಬಂದು ಬ್ಯಾಡ ಅಂತಂದ್ರೆ ಹೆಂಗೆ ಹೇಳ್ರಿ ಕೇಳ್ರಿ ಒಂದು ಹೆಚ್ಚು ಕಡಿಮೆ ರೇಟ್ ಹಾಕಿ ಕೊಡ್ತೀನಿ ಹೆಚ್ಚು ಕಡಿಮೆ ರೇಟಿಗೆ ಹಾಕಿ ಕೊಡ್ತೀನಿ ಅನ್ನತ್ತೆ ನೀನು ಹೇಳಿದ ರೇಟ 700 ರೂಪಾಯಿ 800 ರೂಪಾಯಿ ಹೇಳಿದ್ರೆ ನಾವಿನ್ನೆಲ್ಲಿ ಮತ್ತೆ ಕಡಿಮೆ ಕೇಳ್ಬೇಕು ನಾನು ಬಿಡು 500 ರೂಪಾಯಿ ಒಳಗಿದಾವ ಅಂದೆ ಏನು ಒಂದು 300 ರೂಪಾಯಿ 200 ರೂಪಾಯಿ ಹಂಗಿರ್ತಾವೇನೋ ಅಂತ ಕರ್ಕೊಂಡು ಬಂದಿ ನಿನಗೆ ನನಗೇನು ಗೊತ್ತಿತ್ತು ಅಲ್ಲೇ ಹೇಳಿದಿದ್ರೆ ನೀನು 700 ರೂಪಾಯಿ 800 ರೂಪಾಯಿ ಇದಾವ್ರಿ ಅಕ್ಕ ಅಂದ್ರೆ ನಾನು ಹಿಂಗೆ ಕರ್ಕೊಂಡು ಬರ್ತಿದ್ದಿಲ್ಲ ಇರ್ಲಿ ಬ್ಯಾಡ ಹೋಗಪ್ಪ ಅಂತಂತಿದ್ನಿ ಇರ್ಲಿ ತಗೊಳ್ರಿ ಅಕ್ಕ ನಂಗೇನು ನೀವು ಕಡಿಮೆ ರೇಟ್ ಕೇಳಿದ್ರೆ ಏನು ನಂಗೇನು ಬೇಸರ ಆಗೋದಿಲ್ಲ ಕೇಳ್ರಿ ನೀವು ಒಂದು ರೇಟ್ ಯಾವ್ದು ಇಷ್ಟ ಆಕೈತೆ ನೋಡಿ ಸೆಟ್ ಯಾವ್ದು ಬೇಕು ಹೇಳ್ರಿ ಗಂಗಾ ಹೆಚ್ಚು ಕಡಿಮೆ ಹಾಕೊಡ್ತೀನಿ ನನ್ನ ತಾನೆ ನೋಡ್ರಿ ಯಾವ ಡ್ರೆಸ್ ಅದೇ ನೋಡಿ ತಗೊಳ್ಳೋಣ ನೋಡಿದ್ದು ಚೆನ್ನಾಗೈತಲ್ಲ ಇನ್ನೊಂದೈತೆ ನೋಡಿ ಗ್ರೀನ್ ಕಲರ್ ಅದು ಚೆನ್ನಾಗೈತೆ ಇದ್ರಾಗ 2ರಾಗ ವೇಲ್ ಬಂದಿದ ವೇಲ್ ನೋಡಿ ಎಷ್ಟು ಕ್ವಾಲಿಟಿ ಐತೆ ವೈಟ್ ಡಿಸೈನ್ ಬಂದೈತೆ ವೈಟ್ ಪ್ಯಾಂಟ್ ಐತೆ ಆ ಥರ ಡಿಫ್ರೆಂಟ್ ಕಲರ್ ಐತಲ್ಲ ಎಷ್ಟು ಹೇಳ್ತಾನೆ ಏನು 800 ರೂಪಾಯಿ ಹೇಳಿದಾನೆ ಅತ್ತೆಯವ್ರಿಗೆ ರೇಟ್ ಮಾಡಕ್ಕೆ ಕೊಟ್ಬಿಡಂತಡಿ ಅತ್ತೆ ನೋಡ್ರಿ ಇದು ತಗೋತೀವಿ ಇದ ಕಲರ್ ಬಡಕ್ಕೆ ಎದ್ದು ಕಾಣತೈತೆ ನೋಡಿ ಚಂದ ಐತವ ಕಲರ್ ಒಪ್ತೈತೆ ಆರ್ತಿಗೆ ತಗೋರಿ ರೇಟ್ ಮಾಡ್ರಿ ತಗೊಳ್ಳೋಣ ರೇಟ್ ಮಾಡೋಣ ಸಾಕ ಒಂದ
ಸಾಕು ತಗೋರಿ ಅತ್ತೆ, ರೇಟ್ ಬೇರೆ ಭಾಳ ಹೇಳತ್ತಾರೆ. ಯಾವಾಗಾದ್ರೆ ಇನ್ನೊಂದು ಕೊಡ್ಸಿದ್ರೆ ಆಕೈತೆ. ರೇಟ್ ಮಾಡ್ರಿ ಇದು. ನೋಡಪ್ಪ ಇದು ತಗೋತಾರಂತೆ, ಏನು ರೇಟಿಗೆ ಕೊಡ್ತಿ? ಇದು 800 ರೂಪಾಯಿ ಸೆಟ್ ರೀ. ನಿಮ್ಗೆ ಮತ್ತೆ ಕಡಿಮೆ ಮಾಡತ್ತೀನಿ ರೀ ನಾನು. 600 ರೂಪಾಯಿ ಕೊಡ್ರಿ. ಏನು 600 ರೂಪಾಯಿ? ಭಾಳ ರೇಟ್ ಆತಪ್ಪ, ನೋಡಿ ಹಾಕೊಡು. 200 ರೂಪಾಯಿ ಕಡಿಮೆ ಮಾಡಿನಲ್ರಿ ಅಕ್ಕ. ಏನು 200 ರೂಪಾಯಿ ಕಡಿಮೆ ಮಾಡಿದಿ? ಜಾಸ್ತಿ ಹೇಳಿ ಕಡಿಮೆ ಮಾಡೋದಲ್ಲ. 600 ರೂಪಾಯಿನೂ ಅಲ್ಲ. ನಾನೊಂದು ರೇಟ್ ಹೇಳ, ಗಿಟ್ರೆ ಕೊಡು, ಇಲ್ಲ ಅಂತಂದ್ರೆ ಬೇಡಪ್ಪ. ನಾವೇನು ಮತ್ತೆ ಭಾಳ ಇದು ಮಾಡೋದಿಲ್ಲ. ನೋಡು, ಕೇಳಂದ್ರೆ ಕೇಳ್ತೀನಿ. ಕೇಳ್ರಿ ಅಕ್ಕ, ನೀವೇನು 10 ರೂಪಾಯಿ ಕೇಳಿದ್ರು ನಂಗೇನು ಬ್ಯಾಸ್ರಿ ಇಲ್ಲ, ಕೇಳ್ರಿ. ಆತ್ ಮತ್ತೆ ಹಂಗೆ ಹೇಳಿದ್ರೆ ಹೇಳ್ತೀನಿ ನೋಡು. ನಿಂಗೂ ಬೇಡ ನಂಗೂ ಬೇಡ. 300 ರೂಪಾಯಿ ಕೊಡ್ತಿ? ಅಷ್ಟು ಕಡಿಮೆ ರೇಟಿಗೆ ಬರೋದಿಲ್ರಿ ಅಕ್ಕ. ನನ್ನ ಟಾಪನ್ನು 400 ರೂಪಾಯಿ ಒಂದು ಮಾರಿದ್ದೀನಿ ರೀ. ಮತ್ತು ಸೆಟ್ಟು ನೀವು ಅಟ್ಲೀಸ್ಟ್ 600 ರೂಪಾಯಿ ಬೇಡ, 500 ರೂಪಾಯಿ ಆದ್ರೂ ತೊಗೊಂಡ್ರೆ ನನಗೂ ಇದಾಕೈತ್ರಿ. ಇಲ್ಲ, ಭಾಳ ಕಡಿಮೆ ಆಯ್ತು. ಇಲ್ಲ ಇಲ್ಲ, ಕರೆಕ್ಟ್ ರೇಟಿಗೆ ಹೇಳಿದ್ದೀನಿ ನಾನು. ತಗೋ. ಮತ್ತೆ ನಿಂಗೆ ಲಾಸ್ ಆಗತ್ತೈತಂದ್ರೆ ಒಂದು 50 ರೂಪಾಯಿ ಹೆಚ್ಚಿಗೆ ಹಾಕ್ಕೊಡ್ತೀನಿ ನೋಡು. 350 ರೂಪಾಯಿ ಕೊಡ್ತಿ? ಇಲ್ರಿ ಅಕ್ಕ, ಅದು ಭಾಳ ಕಡಿಮೆ ಆಯ್ತು. 50 ರೂಪಾಯಿಗೆ ಏನು ಬರ್ತೈತ್ರಿ ಇವಾಗಿನ ಕಾಲದಲ್ಲಿ? ನೋಡ್ರಿ, ಇನ್ನೊಂದು 100 ರೂಪಾಯಿ ಹಾಕಿ 450 ರೂಪಾಯಿ ಮಾಡಿ ತಗೊಳ್ರಿ. 450 ಭಾಳ ಆತದ. ಇನ್ನೇನು 50 ರೂಪಾಯಿ ಕಡಿಮೆ 500 ರೂಪಾಯಿ ತಗೊಂಡಾಗ ಆಕೈತೆ. ಏನು ಕಡಿಮೆ ಮಾಡ್ದಂಗೆ ಆಕೈತೆ ನಮ್ಗೆ? ಇಲ್ಲ ರೀ, ಅದು ಕಡಿಮೆ ರೇಟಿಗೆ ಕೊಡತ್ತೀನಿ ನಿಮ್ಗೆ. ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ. 400 ರೂಪಾಯಿ ಬರ್ತೈತೆ ಕೊಡ್ರಿ ಅಣ್ಣ. ಮೀಶೋ ಆ್ಯಪ್ ಒಳಗೆ ಇದಕ್ಕಿಂತ ಕಡಿಮೆಗೆ ಸಿಗ್ತಾವ. ನಾವು ಮತ್ತೆ ಇವಾಗ ಆರ್ಡರ್ ಮಾಡಕ್ಕೆ ಟೈಮ್ ಇಲ್ಲ, 2 ದಿನದಾಗ ಊರಿಗೆ ಹೋಗತ್ತಾಳವಳು. ಅದಕ್ಕೆ ನಿಮ್ಮ ಹತ್ರಕ್ಕೆ ತಗೋತಿರೋದು. ಕೊಡ್ರಿ, ಬರ್ತೈತೆ 400 ರೂಪಾಯಿ. ಮೀಶೋ ಆ್ಯಪ್ ಗಿರಾಕಿ ಏನಿದು? ಹಂಗಂದ್ರೆ ನಾನು ಹೇಳಿದ ರೇಟಿಗೆ ಕೊಡೋದೇ ಇಲ್ಲ ಇವ್ರು. ಏನಾಗೋದಿಲ್ಲ, ಇರಲಿ, ನನಗೂ ಏನು ಲಾಸ್ ಇಲ್ಲ. 100 ರೂಪಾಯಿ 200 ರೂಪಾಯಿ ಉಳಿತಾ. ತಗೊಳ್ರಿ ಅಕ್ಕ. ಮತ್ತು ಭಾಳ ಕೇಳತ್ತೀರ ಅಂತ ಕೊಡತ್ತೀನಿ, ತಗೊಳ್ರಿ. ಅಕ್ಕ ನೋಡಿ, ಎಷ್ಟು ಜಲ್ದಿ ಒಪ್ಕೊಂಡ. ಅವಾಗಲೇ ಕೇಳ್ಬೇಕಿತ್ತು ನೀನು. 300 ರೂಪಾಯಿಗೂ ಕೊಡ್ತಿದ್ದ ಅವನು. ಇಲ್ಲ ತಗೋಪ್ಪ, ಮತ್ತು ಅವರು ಮಾರ್ಕೊಂಡು ಬಂದಿರ್ತಾರಲ್ಲ, ಏನಾಗೋದಿಲ್ಲ. ಇಂಥವೆಲ್ಲ ಮತ್ತು 400 500 ರೂಪಾಯಿನೇ ಇದಾವಲ್ಲ ಸೆಟ್. ಇದು ತಗೊಳಪ್ಪ. ಚೂಡಿದಾರ, ಕುರ್ತಿ, ಸ್ಕರ್ಟ್, ಲೆಗ್ಗಿನ್ಸ್, ವೇಲು, ಪ್ಯಾಂಟು.